ಎಲ್ಲರಿಗೂ ನಮಸ್ಕಾರ. ನಾವು ರೀಸೆಂಟಾಗಿ ಒಂದು ಯೂಟ್ಯೂಬ್ಗೆ ಒಂದು ಸಾಂಗ್ ಮಾಡಿದ್ವಿ, ಯಾರೇ ನೀನು ಸುಂದರಿ ಅಂತೇಳಿ. ಸೊ ಅದನ್ನು ಹಾಡಿದವರು ನನ್ನ ಜೊತೆನೇ ಅದಾರ, ಶಿವಾನಂದ್ ತೋರಣಗಟ್ಟಿ ಅಂತೇಳಿ. ನನ್ನ ವೆಡ್ಡಿಂಗಿಗೆ ಅಂಥೇಳಿ ಸಾಂಗ್ ಬರೆದು ಕಂಪೋಸ್ ಮಾಡಿ ಹಾಡಿ ಅದನ್ನು ರೆಡಿ ಮಾಡಿಸಿ ಅದಕ್ಕೆ ತಾನ ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಸಂಬಂಧ ಮಾಡಿಸ್ಕೊಂಡಿದ್ದವ. ಸೊ ಒಂದು ಒಳ್ಳೆ ಏನೋ ಖುಷಿ ಆಗೈತೆ ಅವ ಫುಲ್. ಸೊ ಎಡಿಟಿಂಗ್ ನಾನೇ ಮಾಡೀನಿ. ಸೊ ಈಗ ಅದನ್ನ ಒಂದ್ಸಲ ರಿಯಾಕ್ಷನ್ ಕೊಡೋನು. ತೋರ್ಸೋಣ. ಇಷ್ಟು ನ್ಯೂಸ್ ಮದುವೆ ಆದ್ಮೇಲೆ ಅದನ್ನ ಹೊಳ್ಳಿ ನೋಡೇ ಇಲ್ಲ ಅಂತವ. ಇವತ್ತು ಸಿಕ್ಕಾನ ಫ್ರೀಯಾಗಿ. ಹೆಂಗಣ ವಿಡಿಯೋ ನೋಡೋಣ? ಎಸ್ ಬ್ರೋ, ನಾನು ಭಾಳ ಕ್ಯೂರಿಯಾಸಿಟಿ ಅಂತಂದ್ರೆ ಮದ್ವಿ ಗದ್ದಲ್ದಾಗ ಮಾಡಿ, ಬಟ್ ಇನ್ನೊಂದು ವಿಡಿಯೋ ನೋಡಿಲ್ಲ, ನಾನು ನೋಡಿಲ್ಲ. ನಾನು ನೋಡಿದವರೆಲ್ಲ ಹೇಳ್ಯಾರ ಚಲೋ ಆಗೈತಿ ಒಳ್ಳೆ ಪ್ರಯತ್ನ ಅಂತಂದು ಹೇಳೆಲ್ಲ ಹೇಳ್ಯಾರ. ಬಟ್ ನನಗೊಂದು ಕ್ಯೂರಿಯಾಸಿಟಿ ಐತಿ, ನೋಡೋಣ. ಓಕೆ, ಹಂಗಾರ ಒಂದ್ಸಲ ನೋಡ್ಕೊಂಡ್ಬಿಡೋಣ. ನೋಡೋಣ. ಇಲ್ಲ, ನಿನ್ ಜೊತೆ ಕುಂತ ನೋಡಕ್ ಖುಷಿ ಆಗತ್ತೈತೆ. ಓಕೆ, ಪ್ಲೇ ಮಾಡ್ಲಿ? ಎಸ್. ಓಕೆ, ಲೆಟ್ಸ್ ಗೋ. ಕೆರಿಯಲ್ಲಿ ತಗೊಂಡಿ ಅಂತಂದ್ರೆ ಭಾಳ ಮಂದಿ ಖುಷಿ ಅಲ್ಲ. ನಮ್ಮ ಸಾಧನ ಕೆರಿ ಅಲ್ಲ. ಇಳಿಕಲ್ ಸೀರಿ ಉಟುಗೊಂಡಿ, ಮಲ್ಲಿಗೆ ಹೂವ ಮುಡುಕೊಂಡಿ, ನೀ ಮೇನಕೆ ರಂಬೆ ಊರ್ವಶಿಗಿಂತ ಬಾಳ ಚಂದ ಕಾಣಿಸ್ತಿ, ನೀ ಬಾಳ ಚಂದ ಕಾಣಿಸ್ತಿ. ನಿನ್ನ ಕಣ್ಣಿನ ನೋಟಕ್ಕೆ ಕರಗೋದೆ, ನಾ ನಗುವಿಗೆ ಸೋತು ನೀರಾದೆ, ಹಗಲಿರುಳೆನ್ನದೆ ನಾ ಕುಂತಲ್ಲೇ ಕರಗೋದೆ, ನಾ ಕುಂತಲ್ಲೇ ಕಳೆದೋದೆ. ಯಾರೇ ನೀ ಸುಂದರಿ, ಇನ್ಯಾರೇ ಸುರಸುಂದರಿ, ಯಾರೇ ನೀ ಸುಂದರಿ, ಓ ಯಾರೇ ನೀ ಸುಂದರಿ, ನೀನ್ ಯಾರೇ ಸುರಸುಂದರಿ, ಯಾರೇ ನೀ ಸುಂದರಿ, ಓ ಡ್ಯಾನ್ಸ್ ಮಾಡಕ್ ಬರಂಗಿಲ್ಲ, ಸಣ್ಣ ಏನೇನೋ ಮಾಡೇನಿ. ಇಲ್ಲಿ ಅದು ನೋಡ, ನಾನ ನನ್ನ 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 ನಾನ ನನ್ನ 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 ನನ್ನ. ಓ ಮೇಘವೇ ನಾಚಿ ನೀರಾಗು, ಈ ಶಿವನ ಜೊತೆಯಲ್ಲಿ ನೆಲೆಯಾಗು, ತಂದೆ ಈಶ್ವರ ತಾಯಿ ಶಾರದೆಯ ಮಗ ನಾನು, ನನ್ನ ಬಾಳಿಗೆ ಬೆಳಕಾಗು, ನೀ ನನ್ನ ಬಾಳಿಗೆ ಬೆಳಕಾಗು. ಯಾರೇ ನೀ ಸುಂದರಿ, ನೀನ್ ಯಾರೇ ಸುರಸುಂದರಿ, ಯಾರೇ ನೀ ಸುಂದರಿ, ಓ ಕೆರಿ ಆಲ್ಮೋಸ್ಟ್ ಎಲ್ಲ ಧಾರವಾಡ ಲೈನಿಂಗ್ ಶಾರ್ಟ ತಗೊಂಡೆ. ಎಲ್ಲ ಧಾರವಾಡ, ಸಾಧನಕೆರೆ, ಕಲಿಗೆರಿ ಎರಡ. ನನ್ನೆದೆಗೂಡಿನ ಅರಮನೆಗೆ ಬಲಗಾಲಿಟ್ಟು ಬಾವಳಗೆ, ಏನೇ ಆದರೂ ಜೊತೆಗಿರು ನೀ, ನಾ ನಿನ್ನ ಕಾಯುವೆ, ನಾ ನಿನ್ನ ಕಾಯುವೆ. ಬ್ರಹ್ಮ ಬೆಸೆದ ಗಂಟು ಇದು, ಏಳೇಳು ಜನುಮದ ನಂಟು ಇದು, ಬಾ ಸಪ್ತಪದಿಯನ್ನು ತುಳಿಯೋಣ, ನಾವು ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಟು, ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಟು. ಯಾರೇ ನೀ ಸುಂದರಿ, ನೀನ್ ಯಾರೇ ಸುರಸುಂದರಿ, ಯಾರೇ ಓ ಸುಂದರಿ, ಹೋ ಯಾರೇ ನೀ ಸುಂದರಿ, ನೀನ್ ಯಾರೇ ಸುರಸುಂದರಿ, ಯಾರೇ ನೀ ಸುಂದರಿ, ಓ ಓಕೆ, ಈಗ ಒಂದ್ ಮಾತ ಅಣ್ಣ ಕೇಳ್ಬಿಡು.
ಹೆಂಗಾಗೈತೆ ನಾ ಸಾಂಗ್ ನೋಡಿದಿ ಹೆಂಗಾಗೈತಿ? ಸಾಂಗ್ ನಂಗೆ ಸೇರೈತಿ. ಏನಿರ್ತೈತಂದ್ರೆ ನಾ ಮಾಡಿರೋ ಸಾಂಗ್ ನಂಗೆ ಆಬ್ವಿಯಸ್ಲಿ ಸೇರ್ತೈತಿ. ಅದನ್ನ ಬೇರೆದವ್ರು ಕೇಳಿ ಅಪ್ರಿಶಿಯೇಟ್ ಮಾಡಿದ್ರೆ ನಂಗೆ ಖುಷಿ. ಅದು ಈಗ ನಾವೇನೋ ಒಂದು ಹೊಸ ಪ್ರಯತ್ನ ಮಾಡಾಕತ್ತೇನಿ, ನಂಗೆ ಗೊತ್ತೈತೆ ಡೇ ಬೈ ಡೇ ಇಂಪ್ರೂವ್ ಆಗತ್ತೇನ ಅಂತಂದು ಹೇಳಿ. ಆದ್ರೆ ಅದನ್ನ ಬೇರೆದವ್ರು ಕೇಳಿ ಇಲ್ಲ ಇವ ಇನ್ನೂ ಡೆವಲಪ್ ಆಗತ್ತೆ ಅಂತ ನಂಗೆ ಅಪ್ರಿಶಿಯೇಷನ್ ಕೊಟ್ಟಾಗ ಸೊ ನಂಗೆ ಇನ್ನೂ ಖುಷಿ ಆಕೈತಿ. ಆಮೇಲೆ ನಂಗೆ ಹೊರಗಿನ ಜನ ಇನ್ನೂ ರೀಚ್ ಆಗೋದು ಬೇಡ, ನನ್ನ ಹುಬ್ಳಿ ಧಾರವಾಡದ ಜನ ಕೇಳಿ ಆತ್ಮ ನಮ್ಮ ಧಾರವಾಡದಾಗೂ ಒಂದು ಎಂಥದ್ದು ಸಣ್ಣ ಕಲೆ ಎಲ್ಲೋ ಮೂಲ್ಯಾಗ ಒಂದು ಸಣ್ಣ ಕಲೆ ಒಂದ್ ಕಡೆ ಐತಿ ಅಂತಂದು ಗುರುತಿಸಿದ್ರೆ ಅದಕ್ಕಿಂತ ದೊಡ್ಡ ಅವಾರ್ಡ್ ಆಗ್ಲಿ, ಅದಕ್ಕಿಂತ ಒಂದು ದೊಡ್ಡ ಮತ್ತೊಂದು ಖುಷಿ ಅದಕ್ಕಿಂತ ದೊಡ್ಡದೇನೂ ಇಲ್ಲ. ಬಟ್ ಹುಬ್ಳಿ ಧಾರವಾಡ ಜನ ನಂಗೆ ಹೊರಗಿನವ್ರು ಬೇಡ. ಈಗ ಹೊರಗಿನವ್ರಿಗೆ ಹೊರಗೆ ಭಾಳ ಜನ ಅದ, ಸಿಕ್ಕಾಪಟ್ಟಿ ಜನ ಅದಾರ. ಅವ್ರು ಈಗ ಹೇಳೋದು ನಿಮಗೂ ಗೊತ್ತೈತಿ, ಎಲ್ಲಾರು ನೋಡ್ತಾರ. ನಂಗೆ ಹೊರಗೆ ಭಾಳ ಜನ ಅದಾರ. ನಮ್ಮ ಹುಬ್ಳಿ ಧಾರವಾಡದಾಗೂ ಒಬ್ಬ ಸಣ್ಣ ಎಲ್ಲೋ ಮೂಲೆಗೆ ಏನೋ ಒಂದು ಮಾಡತ್ತಾನ ನನ್ಗೆ ಗುರುತಿಸಿದ್ರೆ ನಂಗೆ ಸಾಕು. ಆ ಪ್ರಯತ್ನ ನಾ ಪಡ್ತೇನೆ. ಇನ್ನು ಮುಂದೆ ಈ ಸಾಂಗ್ ಅಂತಲ್ಲ, ಮುಂದಿನ್ನು ನನ್ನ ಕಡೆಯಿಂದ ಎಷ್ಟು ಎಫರ್ಟ್ ಹಾಕಿ ಮಾಡುವ ಶಕ್ತಿ ಐತಲ್ಲ, ಸೊ ಅದನ್ನ ಹಾಕಿ ನಾ ಮಾಡೇ ಮಾಡ್ತೀನಿ. ಈಗ ಇನ್ನೊಂದು ಏನ್ ನನಗೆ ಖುಷಿಪಾ ಅಂತಂತಂದ್ರೆ, ನನ್ನ ಮದ್ವಿಗೆ ಪ್ರೀ ವೆಡ್ಡಿಂಗ್ ಶೂಟಿಗೆ ನಾನ ಬೇರೆ ಹಾಡು ಹಾಕ್ಬಾರ್ದ. ಈಗ ನನ್ನ ಮದ್ವಿ ನನ್ನ ಹೆಂಡತಿ ಸಂಬಂಧ ನಾನು ಒಂದು ಬರ್ದ ಮಾಡಿದ್ರೆ ಹೆಂಗಿರ್ತೈತಿ ಅಂತಂದೇಳಿ, ಯಾರೇ ನೀ ಸುಂದರಿ ಅಂತಂದೇಳಿ ನಾನು ಒಂದು ಸಾಂಗ್ ಬರೆದ ಅದನ್ನ ನಾನು ಹಾಡಿ ನಮ್ಮ ನಿಸರ್ಗ ಸ್ಟುಡಿಯೋ ವೈಭವ್ ಅಣ್ಣ ಕಡೆ ಹೋಗಿ ಇನ್ನ ಹಿಂಗೈತಿ ಹಿಂಗಿಲ್ಲ ಅಂತಂದು ಹೇಳಿ ಅವ್ನ ಜೊತೆ ಮಾತಾಡಿ ಅವನ ಕಡೆ ಮ್ಯೂಸಿಕ್ ಮಾಡಿಸ್ಕೊಂಡೆ, ಅಲ್ಲೇ ರೆಕಾರ್ಡಿಂಗ್ ಮಾಡಿ ಅವ ಮಾಸ್ಟರಿಂಗ್ ಮಾಡಿಕೊಡ್ತಾನೆ. ಅದಾದ್ಮೇಲೆ ಹಿಂಗೆ ಬಂತ ಹೇಳಿದೆ ನಾನು, ಹಿಂಗೆ ನಮ್ದು ಹಿಂಗೈತಿ ಏನ್ ಮಾಡೋಣ ಅಂತಂದು ಹೇಳಿ. ಅದ್ರ ಜೊತೆಗೆ ಮಹೇಶ್ಗೆ ವಿಡಿಯೋ ಮಾಡಕ್ ನಾವು ಅಪ್ರೋಚ್ ಮಾಡ್ಕೊಂಡ್ವಿ. ಅವನಿಗೂ ಅಪ್ರೋಚ್ ಆಗ್ತದ, ಅವನ್ ವಿಡಿಯೋ ಮಾಡ್ಕೊಟ್ಟ. ಇವ ಬಂದ ರಾತ್ರಿ ಒಳಗೆ ಎಡಿಟ್ ಮಾಡಿದ. ಆಕ್ಚುಲಿ ಅದು ಸ್ವಲ್ಪ ವಿಡಿಯೋ ಮಹೇಶ್ಗ ಓನ್ ಬಿಸಿ ಇರೋದ್ ಶೆಡ್ಯೂಲಿಂದ ಸ್ವಲ್ಪ ಅವನಿಗೆ ಪ್ರಾಬ್ಲಮ್ ಆಗೈತೆ ಅನ್ಸ್ತೈತಿ. ಪ್ರಾಬ್ಲಮ್ ಅನ್ನೋಕ್ಕಿಂತ ಏನ ಹೊಸ ಸಾಂಗ್ ಎಲ್ಲ ಅವನ ಪ್ರೀ ವೆಡ್ಡಿಂಗ್ ಶೂಟಿಗೆ ಎಡಿಟಿಂಗ್ ಮಾಡಿದ. ಸಾಂಗಿಗೆ ಫಸ್ಟ್ ಟೈಮ್ ಐತೆ ಅನಿಸ್ತೈತಿ ಅವನಿಗೆ, ಫಸ್ಟ್ ಟೈಮ್ ಇತ್ತು ಅನಿಸ್ತೈತಿ. ಬಟ್ ವಿಡಿಯೋ ಎಲ್ಲ ಚಲೋ ಮಾಡ್ಕೊಟ್ಟಾನ. ಇವ ಸಾಹೇಬ್ ಕುಂತ ರಾತ್ರಿ ಒಂದ ದಿನದಾಗ ನಂದು ಎಂಗೇಜ್ಮೆಂಟ್ ದಿನ ರಾತ್ರಿ ಎಡಿಟಿಂಗ್ ಮಾಡಿ ಬೆಳಗ್ಗೆ ತಗೊಂಬಂದ ಮ್ಯಾರೇಜ್ ದಿನ ರಿಲೀಸ್ ಮಾಡಿದ್ವಿ. ಅದ ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿತ್ತಂದ್ರೆ ಇನ್ನೂ ಭಾಳ ಚಲೋ ಆಕೈತೆ. ಆಕ್ಚುಲಿ ಇನ್ನೂ ಚಲೋ ಅಂದ್ರೆ ಈಗ ಚಲೋ ಆಗೈತಿ. ಒಂದೇ ಮಾತು ಹೇಳಿ ಚಲೋ ಆಗೈತಿ. ಎಲ್ಲಾರು ಒಂದು ಚಲೋ ನಂಗೆ ಬೆಂಬಲ ರೆಸ್ಪಾನ್ಸ್ ಕೊಟ್ಟಾರ ಅಂತ. ನನಗೆ ಈ ಹಾಡು ಮಾಡಕ್ಕೆ ಎಲ್ಲಾರು ಒಂದು ಚಲೋ ಬೆನ್ನಿಗೆ ನಿಂತು ಇದು ಮಾಡೋಣ. ಇದ್ರ ಹಿಂದೆ ನಾ ಒಂದು ಹಾಡು ಮಾಡಿದ್ದೆ, ಅದಕ್ಕೂ ಹಂಗೈತೆ, ಇದು ಹಂಗೈತಿ. ಇನ್ನು ಮುಂದೆ ನಾ ಮಾಡೋ ಹಾಡಿಗೂ ಹಿಂಗ ಸಪೋರ್ಟ್ ಮಾಡ್ರಿ ಎಲ್ಲರೂ. ನಾ ಇನ್ನೂ ಚಲೋ ಔಟ್ಪುಟ್ ಕೊಡ್ತೇನೆ ಅನ್ನೋ ಭರವಸೆ ನಾ ಕೊಡ್ತೇನೆ. ಒಂದೇನ ಈಗ ಎಲ್ಲಾರು ಏನ ಮಾಡ್ಬೋದ, ರೊಕ್ಕ ಕೊಟ್ರ ಸಿಂಗರ್ ಸಿಗ್ತಾರ, ಚಂದಾಗಿ ಸಾಂಗ್ ಫುಲ್ ರೆಡಿ ಮಾಡ್ಕೊಡ್ತಾರ, ಹೊಸ ಸಾಂಗ್ ರೆಡಿ ಮಾಡ್ಕೊಡ್ತಾರ. ಬಟ್ ಅಣ್ಣನ ಟ್ಯಾಲೆಂಟ್ ಏನೈತಲ್ಲ, ತಾನ ಕುಂತು ಬರ್ದಾನ, ತಾನ ಅದನ್ನ ಕಂಪೋಸ್ ಮಾಡ್ಯಾನ. ಆಮೇಲೆ ಸ್ಟುಡಿಯೋಗೆ ಹೋಗಿ ಅದನ್ನ ರೆಕಾರ್ಡ್ ಮಾಡಿಸಿ ಚಂದಾಗ ಅದನ್ನ ಟ್ಯೂನಿಂಗ್ ಅದು ಎಲ್ಲ ಮಾಡಿಸಿ ಮಾಸ್ಟರಿಂಗ್ ಮಾಡಿಸಿ ಮತ್ತೆ ಹೊಳ್ಳಿ ಅದನ್ನ ಚಂದಾಗಿ ಶೂಟ್ ಮಾಡಿಸಿ ಅದನ್ನ ಒಂದು ಸಾಂಗ್ ರೆಡಿ ಮಾಡೋದನ್ನ ಖುಷಿ ಐತಲ್ಲ. ಸೊ ಇದೆಲ್ಲ ಮಾಡಿದ್ಮೇಲೆ ನೀನು ಸ್ಟೇಜ್ ಮೇಲೆ ನಿಂತಾಗ ಈ ಸಾಂಗ್ ಹಚ್ಚಿದಾಗ ನಿನ್ಗೆ ಏನು ಫೀಲಿಂಗ್ ಇತ್ತು? ನಂಗೆ ಫೀಲಿಂಗ್ ಅದು ನೆಕ್ಸ್ಟ್ ಲೆವೆಲ್ ಇತ್ತಪ್ಪ, ಹೇಳಕ್ ಆಗಂಗಿಲ್ಲ. ಅಂದ್ರೆ ನಂಗೆ ಅದು ನಂಗೆ ಲಾಸ್ಟ್ ಎಂಡ್ ಮಟನೂ ಅದು ಚಂದಾಗಿ ಸಾಂಗ್ ಸಿಕ್ಕಿಲ್ಲ ನಂಗೆ. ಅದ್ರ ಸ್ವಲ್ಪ ಅವು ಚೇಂಜಸ್ ಇದ್ವು, ಭಾಳ ಇದ್ವು. ಲಾಸ್ಟ್ ಡೇ ಮಟನು ನಂಗೆ ಚಂದಾಗಿ ಹಾಡು ಸಿಕ್ಕಿಲ್ಲ ಕೈಯಾಗ. ನಾ ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೂ ಬರೀ ರೆಕಾರ್ಡಿಂಗ್ ಅಷ್ಟೇ ಇತ್ತ, ಮಾಸ್ಟರಿಂಗ್ ಇಲ್ಲ. ಸ್ವಲ್ಪ ಎಲ್ಲ ಇತ್ತದ, ಅಣ್ಣ ಅವನು ಸ್ವಲ್ಪ ಬಿಸಿ ಇದ್ದ, ಎಲ್ಲರೂ ಬಿಸಿ ಸ್ಟುಡಿಯೋದಾಗ ಮಾಡ್ಕೊಟ್ರ ನಂಗೆ. ಬಟ್ ಅಟ್ ದ ಎಂಡ್ ಲಾಸ್ಟಿಗೆ ಏನು ಹಾಡು ಕೇಳಿದೆಯಲ್ಲ ನನ್ನ ಸ್ಟೇಜ್ ಮೇಲೆ ನಿಂತ್ಕೊಂಡೆ, ನಂಗೊಂದು ನನ್ನ ಮ್ಯಾಗ ನಂಗೆ ಪ್ರೌಡ್ ಫೀಲ್ ಬಂತ ಅನ್ನೋಕ್ಕಿಂತ ನಂಗೆ ಭಾಳ ಖುಷಿ ಆಯ್ತು. ನಮ್ಮ ಮನೆಯವ್ರು ಖುಷಿ ಪಟ್ರು, ನನ್ನ ಫ್ಯಾಮಿಲಿ ಖುಷಿ ಪಟ್ರು, ಎಲ್ಲರೂ ಖುಷಿ ಪಟ್ರಪ್ಪ. ನನ್ನ ತಂಗಿ, ನಮ್ಮ ಅಕ್ಕ, ಎಲ್ಲರೂ ಒಟ್ಟು ಪ್ರತಿಯೊಬ್ಬರು ಖುಷಿ ಪಟ್ರು. ಏನಪ್ಪ ಒಂದು ನಮ್ಮ ಮನ್ಯಾಗೂ ಒಂದು ಏನೋ ಒಂದು ಟ್ಯಾಲೆಂಟ್ ಐತಿ, ಏನೋ ಒಂದು ಮಾಡಿದ, ಏನೋ ಒಂದು ಮಾಡತ್ತ ಅಂತ ಐತಿ. ಅದರಿಂದ ನನಗೆ ಇನ್ನೂ ಏನ ಇದು ಇಲ್ಲ, ಏನ ಇನ್ಕಮ್ ಆ ಥರದ್ದೇನು ಇಲ್ಲ. ಆದ್ರೆ ಒಂದು ಖುಷಿ ಏನಪ್ಪಾ ಅಂತಂತಂದ್ರೆ
ಏನೋ ಒಂದ್ ಪ್ರಯತ್ನ ಪಡಾಕತ್ತೀವಿ, ಹಾ. ಏನೋ ಒಂದ್ ಮಾಡಾಕತ್ತೀವಿ, ನಾ ಅನ್ಕೊಂಡಿದ್ದೆ ನನ್ನ ಪ್ಯಾಷನ್ ಪ್ರಕಾರ. ಏನೋ ಒಂದ್ ಮಾಡಾಕತ್ತೀವಿ, ಅದಕ್ಕ ಜನನು ಸಪೋರ್ಟ್ ಮಾಡತ್ತಾರೆ. ಅಟ್ಲೀಸ್ಟ್ ಫಸ್ಟ್ ಈಗ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಸಪೋರ್ಟ್ ಮಾಡತ್ತಾರೆ. ಹೊರಗಿನವ್ರಿಗಿನ್ನೂ ನಾನು ಗೊತ್ತಾಗಿಲ್ಲ, ಹೊರಗಿನವ್ರಿಗೆ ರೀಚ್ ಆಗಿಲ್ಲ, ಮತ್ ಬೇರೆ ಅದಕ್ಕೆ ಈಗ ನನ್ನ ಧಾರವಾಡ ಜನದೊಳಗೆ ನನ್ನ ಸರ್ಕಲ್ ಏನೈತಲ್ಲ ಇದ್ದಾಗ ಸಪೋರ್ಟ್ ಮಾಡತ್ತೈತಿ. ಅವ್ರಿಗೆ ಗೊತ್ತೈತಿ ಏನೋ ಒಂದು ಮಾಡ್ತಾರೆ, ಏನೋ ಒಂದು ಆಕೈತಿ ಅನ್ನೋದು, ಅದನ್ನ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಷ್ಟೇ. ಈ ಹಾಡು ಮಾಡಿದ ಮೇಲೆ ನನಗೆ ಒಂದು 30% ಎಕ್ಸ್ಟ್ರಾ ಇದು ಸಿಕ್ಕೈತೆ, ಮತ್ತೆ ಏನಪ್ಪಾ ಬೂಸ್ಟ್ ಸಿಕ್ಕೈತೆ. ಇನ್ನೂ ಒಂದೇನೋ ಮಾಡ್ಬೇಕಪ್ಪ, ನೆಕ್ಸ್ಟ್ ಮಾಡ್ಬೇಕಂತಂದ್ರೆ ಸಿಕ್ಕೈತಿ. ಸುಂದರಿ ಸಾಂಗ್ ನಂಗಂತಿ ಮನಸ್ಪೂರ ಸೇರೈತಿ. ಸೊ ಜನ ಅದನ್ನ ಹೆಂಗ್ ತಗೊಂಡಾರ ಗೊತ್ತಿಲ್ಲ. ಚಲೋ ಆಗಿದೆ, ರೆಸ್ಪಾನ್ಸ್ ಚಲೋ ಬರತೈತೆ. ಆಕ್ಚುಲಿ ಅದು ಸಾಂಗ್ ಅಂತೂ ನಿಂದ ಫಸ್ಟ್ ಬರತೈತೆ ಬಿಡು. ಸರ್ಚ್ ಮಾಡಿದ್ರೆ ಎರಡನೇ ಸುಂದರಿ ಫಸ್ಟ್ ಬರೋ ಸಾಂಗ್ ಅಣ್ಣ. ಸೊ ನನಗೂ ಆಕ್ಚುಲಿ ಇನ್ನೊಂದೇನಂತಂದ್ರೆ ನಾವು ಈ ಶೂಟ್ ಮಾಡಾಕಿದ್ದನ್ನ ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಅಲ್ಲಿ ಮಾಡೋಣ, ಹಿಂಗ್ ಮಾಡೋಣ ಅಂತಂದೇಳಿ ನಾನು ಮೊದ್ಲಿಕ್ಕ ನಮ್ಮ ಮನೆಯವ್ರಿಗೆ ಗೊತ್ತಿದ್ದಿಲ್ಲ ಇದು ಹಿಂಗ್ ಮಾಡೇನ ಅಂತೇಳಿ. ನಮ್ಮ ಮನೆಯವ್ರ ಆ ಸಾಂಗ್ ಹಾಕೋಣ ಪ್ರೀ ವೆಡ್ಡಿಂಗ್ ಶೂಟಿಂದ ಇದಕ್ಕೆ ಈ ಸಾಂಗ್ ಹಾಕೋಣ ಹಂಗೆ ಸರ್ಪ್ರೈಸ್ ಇಟ್ಟಿದ್ದೆ ನಾನು. ಅಂದ್ರೆ ಹೇಳಿದ್ದೆ ನಮ್ಮ ಮನೆಗೆ ಯಾರಿಗೂ ಹೇಳಿಲ್ಲ ನಾನು ಆ್ಯಕ್ಚುಲಿ ಹಿಂಗೆ ನಾನು ಮಾಡ್ತೀನಿ ಅಂತಂದೇಳಿ ಯಾರಿಗೂ ಹೇಳಿಲ್ಲ. ಆ ಹಾಡಕ್ಕೂ ಈ ಹಾಡಕ್ಕೂ ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸ್ವಲ್ಪ ಒಂದು 4 ಹಾಡು ಸೆಲೆಕ್ಟ್ ಮಾಡೋರು ಮಾತು ಯಾವ್ದಾರ ಹಾಕೊಂತಗೋ ಅಂತಂದೇಳಿ ನಾನು ಅದ ಏನು ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಲ್ಲ, ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ಅವಾಗ ಸ್ವಲ್ಪ ಅವ್ರಿಗೆ ಹಿಟ್ ಸಿಕ್ತ, ಏನೋ ಒಂದು ಬೇರೆ ಐತಿ ಅದ್ರ ಸಂಬಂಧಿ ಹಾಡು ಸೆಲೆಕ್ಟ್ ಮಾಡಕ್ಕಿಲ್ಲ. ಅದೆಲ್ಲ ಆದ್ಮೇಲೆ ವಿಡಿಯೋ ಎಲ್ಲ ಮುಗಿದ್ ಏನ್ ಸಾಂಗ್ ಫುಲ್ ರಿಲೀಸ್ ಆಗಿ ಬಂತಲ್ಲ ಯೂಟ್ಯೂಬಿಗೆ, ಬಿಟ್ಟು ಮ್ಯಾರೇಜ್ ದಿನ ಅಲ್ಲಿ ಮಟನೂ ಸರ್ಪ್ರೈಸ್ ಇತ್ತು. ಅವ್ರಿಗೂ ಗೊತ್ತಿಲ್ಲ ಹಿಂಗ್ ಹಾಡು ಬರಾತೈತಿ ಅಂತ, ಇಲ್ಲ ಏನೋ ಒಂದು ವೆಡ್ಡಿಂಗ್ ಶೂಟ್ ಆಗಿ ಬರ್ತೈತಿ, ವಿಡಿಯೋ ನಮ್ಗೆ ಲಾಸ್ಟಿಗೆ ಸಿಗ್ತೈತಿ ಅನ್ನೋದೊಂದು ಅವ್ರ ತಲೆ ಆಗಿತ್ತು. ಅದಾದ್ಮ್ಯಾಗ ಸುಂದರಿ ಸಾಂಗ್ ನ ಬಿಟ್ಟು ಎಲ್ಲಾರು ಅದನ್ನ ಸ್ಟೇಟಸ್ ಹಾಕತ್ರ, ಮ್ಯಾರೇಜ್ ಹಾಲ್ದಾಗ ಹಾಡು ಹಚ್ಚಾತ್ರ, ಅವಾಗ ಎಲ್ಲಾರು ಗೊತ್ತೇ ಇಲ್ಲ ಇದು ಯೂಟ್ಯೂಬಿಗೆ ಒಂದು ಹಿಂಗ ಹಾಡು ಮಾಡಿದ್ದ ಅಂತಂದು ಪ್ರೀ ವೆಡ್ಡಿಂಗ್ ಶೂಟಿಗೆ ಹಿಂಗ್ ಮಾಡ್ಯಾನ ಅಂತಂದು ಹೇಳಿ ಎಲ್ಲಾರು ಮಾತಾಡಕ್ ಶುರು ಮಾಡಿದ್ರು. ಎಲ್ಲಾರು ಖುಷಿ ಪಟ್ರು, ನನಗೂ ಖುಷಿ ಆಗಿತ್ತು, ನನಗೂ ಖುಷಿ ಆಗಿತ್ತು. ಈ ಹಾಡು ಮಾಡಕ್ ಯಾರು ಸಪೋರ್ಟ್ ಮಾಡಿದ್ರು? ನಿಸರ್ಗ ಸ್ಟುಡಿಯೋ ವೈಭವಣ್ಣ ಇರ್ಬೋದು, ವಿಕೆ ಕ್ರಿಯೇಷನ್ ವಿನಯ್ ಇರ್ಬೋದು, ಆಮ್ಯಾಗ ಮಹೇಶ್ ಇರ್ಬೋದು ವಿಡಿಯೋಗ್ರಾಫರ್. ಒಂದು ಐಡಿ ಹೆಸರು ಮಹೇಶ್ ಫೋಟೋಗ್ರಫಿ ಮಹೇಶ್ ಇರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಆಮೇಲೆ ನನ್ನ ಫ್ಯಾಮಿಲಿ ಇರ್ಬೋದು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್. ಆಮೇಲೆ ಎಲ್ಲ ಇನ್ನು ನೀವು ಕೇಳಿ ಹೇಳ್ಬೇಕು, ಚೆನ್ನಾಗಿ ಹೇಳ್ಬೇಕು, ನಾ ಏನು ಹೇಳಂಗಿಲ್ಲ. ಜನಗಳು ನೋಡ್ತಾರಲ್ಲ ಬರತೈತಿ ವ್ಯೂಸ್ ನೋಡ್ಬೇಕು. ನನಗೂ ಆಸೆ ಐತಿ ಸ್ವಲ್ಪ ಇನ್ನೂ ಏನೋ ಮಾಡ್ಬೇಕು. ಇದೇ ಮಾಡತ್ತಿದ್ದೇನೋ ಒಂದು ಎಲ್ಲೋ ಭಾಳ ಸಣ್ಣದ ಅನ್ಸಾತೈತಿ. ಇನ್ನೂ ಒಂದೇನೋ ಒಂದು ಮಾಡ್ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಒಂದೇನೋ ಮಾಡ್ಬೇಕು. ಅದಕ್ಕೆ ಚಲೋ ಸಪೋರ್ಟ್ ಸಿಗ್ಬೇಕು, ಒಂದು ಚಲೋ ಅದ್ರದ್ದು ರಿವ್ಯೂ ಚಲೋ ಸಿಗತ್ತ ಅನ್ಕೋ. ಆ ಟೈಮಿಂಗ್ ಆ ಮೂಮೆಂಟಿಗೆ ಕೆಲಸ ಮಾಡ್ಬೇಕು ಮಾಡತ್ತೀನಿ, ಪ್ರಯತ್ನ ಪಡಾತೀನಿ. ಸೊ ಗೊತ್ತಿಲ್ಲ ಯಾವಾಗ ಸಿಗ್ತೈತೆ ಅನ್ನೋದು ಗೊತ್ತಿಲ್ಲ, ಬಟ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಮಾಡೋದು. ನೆಕ್ಸ್ಟ್ ಏನಂದ್ರೆ ಇದ್ರ ನೆಕ್ಸ್ಟ್ ಮುಂದೆ ಏನೇನದ ಪ್ಲಾನ್ಸ್? ನೆಕ್ಸ್ಟ್ ನಮ್ಮ ಮನೆಯವ್ರ ಫೋನ್ ಹಚ್ಚಾತಾರೆ. Approximately 10 hours later. ಚಲೋ ಆಗಿದ್ದಪ್ಪ, ಮದುವೆ ಆದ್ಮೇಲೆ 8:36 ಫೋನ್ ಬರಕ್ ಚಾಲು ಆಯ್ತು. ಅಂದ್ರೆ 9 ಗಂಟೆ ಒಳಗೆ ಮನ್ಯಾಗ ಇರ್ಬೇಕಂತ ಎಲ್ಲ ಮೊದ್ಲು ಎಲ್ಲಾರು ಹೇಳಿದ್ರೆ ಈಗ ಗೊತ್ತಾಗತೈತಿ. ಅಂದ್ರೆ ಏನ್ ಗೊತ್ತಾಗತೈತಿ ಅಂದ್ರೆ ಕರೆಕ್ಟ್ ಟೈಮ್ ಟು ಟೈಮ್ ಮನೆಗೆ ಹೋಗ್ಬೇಕು, 10 ಗಂಟೆ ಮ್ಯಾಲ ಎಲ್ಲೂ ತಿರ್ಗಾಡಬಾರ್ದು. ಅರ್ಥ ಆಯ್ತಾ? ಅದು ಹೌದು ಬಿಡ. ಫ್ಯಾಮಿಲಿ ಮ್ಯಾನ್ ಇಷ್ಟು ದಿವಸ ನೀನು ಫುಲ್ ಆರೋಗ್ಯ ಆಗಿದ್ದಿ, ಈಗ ಕಟ್ಟಿ ಮನ್ಯಾಗ ಕುಡಿಸೋರಿಗೆ ಕಟ್ಟಿ ಮನ್ಯಾಗ ಕುಂದಿರ್ಸಿದ್ದಂತಲ್ಲ, ಅದು ರೆಸ್ಪಾನ್ಸಿಬಿಲಿಟಿ. ಬ್ಯಾಡಂದ್ರು ನೀನ ಕಟ್ಕೊಂಡ್ಬಿಡ್ತೀಯ ಅದನ್ನ, ಇಷ್ಟ ಇರ್ಬೇಕು, ನಾನು ಹಿಂಗ ಇರ್ಬೇಕು. ಹಂಗಿಲ್ಲ, ಕಟ್ಕೊಂಡಿಲ್ಲ ಅಂತಲ್ಲ, ಕೆಲ್ಸ ಇದ್ರೆ ಹೊರಗೆ ಅಡ್ಡಾಡ್ತೀನಿ. ಕೆಲ್ಸ ಇತ್ತಪ್ಪ ಅಂತಂದ್ರೆ ಒಂದು ಈಗ ಮೊದ್ಲೇ ಹೆಂಗ್ ಗೊತ್ತಾನ
ನೀ ಎಲ್ಲಿ ಬೇಕಾದ್ರೂ ಹೋಗ್ತಿದ್ದಿ, ರಾತ್ರಿ 10 ಗಂಟೆ ಆಗಲಿ 12 ಗಂಟೆ ಆಗಲಿ, ನಿಂದೇನೋ ಒಂದು ನಿನಗೆ ಟೈಪ್ ಫ್ರೀಡಮ್ ಇತ್ತು, ಅಡ್ಡಾಡ್ತಿದ್ದಿ. ಮನ್ಯಾಗ ಲೇಟಾಗಿ ಬಂದು ಬೈದ್ರು, ಸುಮ್ಮನೆ ಬೈತಾರ ಅಂತೇಳಿ ಇರ್ತಿದ್ದಿ. ಈಗ ಹಂಗಿಲ್ಲ, ಈಗ ನೀನಾಗೆ ಹೋಗಿ ಟ್ರೈ ಮಾಡ್ತಿ. ಮನ್ಯಾಗ ಹೌದೌದು. ಅಡ್ಡಾಡಿವಲ್ಲ ರಾತ್ರಿ 2 ಗಂಟೆ ಮತ್ತು ಬೆಳತನಕ ಅಡ್ಡಾಡಿಲ್ಲ ಅಂತಿಲ್ಲ. ನಾವು ಹೇಳ್ತೇನಲ್ಲ ನಿಂಗೆ ಹೆಂಗ ನಾ ಹೆಂಗ್ ದೊಡ್ಡ ಸಾಚಾರ ದೊಡ್ಡ ಸಾಚಾರ ಎಲ್ಲಾನು ಮಾಡೇ ಬಿಟ್ಟೇವಿ. ಎಲ್ಲ ಎಷ್ಟ್ ಅಡ್ಡಾಡ್ಬೇಕು, ಎಷ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲಾ ಮಾಡೇವಿ. ಈಗ ಬ್ಯಾಡಪ್ಪ, ಈಗ ಬ್ಯಾಡ. ನಮ್ ಕೆಲ್ಸ ಆತ, ನಮ್ ಮನೆ ಆತ, ನಾವ್ ಇರ್ಬೇಕಷ್ಟೆ, ಸಾಕು. ಇಷ್ಟು ದಿನ ಅದ್ ಅಡ್ಡಾಡಿದ್ವಿ, ಮಾಡಿದ್ವಿ, ಅದೆಲ್ಲ ದಿನ ಅಂತಾರಲ್ಲ ಮುಗಿದೋದು ಅದೇ ಆಗೈತಿ. ಈಗ ಇದು ಅದ್ರದ್ದು ಬಗ್ಗೆ ಮಾತಾಡೋದು ಬೇಡ, ಹಂಗ ಇರೋದು ಬೇಡ. ಆರಾಮ್ ಇರೋದು, ನಾವು ಕೆಲಸ ಮಾಡೋದು, ಟೈಮ್ ಟು ಟೈಮ್ ಮನೆಗೆ ಹೋಗಿ ಊಟ ಮಾಡಿ ಮಸ್ತ್ ನಮ್ಮ ಹೌದೇನಲ್ಲ. ಅದು ಕರೆಕ್ಟ್, ಒಳ್ಳೇದು. ಯಾಕಂದ್ರೆ ಮನೆಯವರು ಒಂದೇನೋ ಹೆಸರು ಗಳಿಸ್ಯಾರ, ಅದನ್ನ ಉಳಿಸ್ಬೇಕು. ನಾವು ಇಷ್ಟು ದಿನ ಬುದ್ಧಿದ್ದಿಲ್ಲ, ಏನೇನೋ ಮಾಡಿದೆ. ಆಕ್ಚುಲಿ ನಾನು ಮಾಡಿದ್ದನ್ನು ಹೇಳ್ಕೊಳಕ್ ಒಂದು ನಂಗೆ ಚಾನ್ಸ್ ಬೇಕಾಗಿತ್ತು. ಚಾನ್ಸ್ ಅಂತ ನೀ ನಂಗೆ ಚಲೋ ಕಲ್ ಕುಂದ್ರಿಸಿಲ್ಲ. ನಾ ಅಪ್ಪಾರ ನಂಗೆ ಹೇಳ್ತಿದ್ದ, ಬುದ್ಧಿ ನಂಗೆ ಗೊತ್ತಾಕಿದ್ದಿಲ್ಲ. ನಾನು ರಾಂಗ್ ಟ್ರ್ಯಾಕ್ನಾಗ ಇದ್ದೆ. ನಾ ಸಾಚ ಅಂತ ಹೇಳಂಗಿಲ್ಲ, ದೊಡ್ಡ ಸಾಚ ಅಲ್ಲ. ನನ್ನೊಳಗೆ ಚೇಂಜ್ ಆಗ್ಬೇಕಂತಂದ್ರೆ ಒಂದು ಹಠ ತೊಟ್ಟಂಗಿತ್ತು ನನ್ನ ಅಷ್ಟೇ. ಹಠ ತೊಟ್ಟಂಗಂತಂದ್ರೆ ಯಾಕಂತಂದ್ರೆ ನಮ್ಮ ಅಪ್ಪಾರು ಇರೋ ಒಂದು ಇದಕ್ಕೆ ನಾನು ಭಾಳ ದೊಡ್ಡ ರಾಂಗ್ ಟ್ರ್ಯಾಕ್ ತಂದಿದ್ದೆ. ನಂಗೆ ಅನಿಸ್ತೇ ಇದ್ದಿದ್ದಿಲ್ಲ ನಾನು ಈ ಟ್ರ್ಯಾಕ್ದಾಗ ಹೊಂಟೀನಿ, ನಾನು ಹೋಗ್ತಿರೋ ಟ್ರ್ಯಾಕ್ ತಪ್ಪು ಅಂತಂದೇಳಿ ನನ್ನ ಕಲ್ಪನೆನೂ ಇದ್ದಿದ್ದಿಲ್ಲ ನನಗೆ. ಯಾವಾಗ ನಮ್ಮ ಅಪ್ಪಾರ ಬಗ್ಗೆ ನನಗೆ ಗೊತ್ತಾಗತ್ತೆ, ನಮ್ಮ ಅಪ್ಪಾರ ಮಾಡಿದ ಸಮಾಜ ಸೇವೆ ಆಗಲಿ, ನಮ್ಮ ಅಪ್ಪಾರು ಮಾಡಿದ ಕೆಲವೊಂದು ಕಾರ್ಯಕ್ರಮಗಳಾಗಲಿ, ನಮ್ಮ ಅಪ್ಪಾರು ಮಾಡಿದ ಒಂದೊಂದು ಜನಕ್ಕೆ ಹೆಲ್ಪ್ ಆಗಲಿ, ಇವನ್ನೆಲ್ಲ ನೋಡಿದ್ದು ನನ್ನ ಇದಕ್ಕೆ ಬಂದಿರಲಿಲ್ಲ, ನನ್ನ ತಲೆಯಾಗ ಬಂದಿರಲಿಲ್ಲ. ಇಲ್ಲ, ನಾ ಇಂಥವ್ರ ಮಗನಾಗಿ ಹುಟ್ಟಿ ಹಿಂಗಿದ್ದೆಪ್ಪ ಅನ್ನೋದು ನನಗೊಂದು ಹೇಳ್ಕೊಳಕ್ ಆಗಿಲ್ಲ. ಹೊಲಸು ಟ್ರ್ಯಾಕ್ದಾಗಿದೆ ಅನ್ಕೋತ, ಭಾಳ ಹೊಲಸು ಟ್ರ್ಯಾಕ್ದಾಗಿದೆ. ನಮ್ಮ ಅಪ್ಪಾರು ಏನು ಯಾರಿಗೆ ಮಾಡಬೇಡ ಅಂತ ಹೇಳ್ತಿದ್ರಲ್ಲ ಅದನ್ನೆಲ್ಲ ನಾನು ಮಾಡೋದು. ಅದನ್ನ ಹೆಂಗಣ್ಣ ಮನುಷ್ಯಂತ ಮೇಜರ್ಲಿ ಹುಡುಗರ ಲೈಫ್ನಾಗ ಅದೊಂದು ಫೇಸ್ ಅಂತ ಇದ್ದೇ ಇರ್ತದೆ. ಅದೊಂದು ಕ್ಯೂರಿಯಾಸಿಟಿ ಅಂತ. ಕ್ಯೂರಿಯಾಸಿಟಿ ಏಜಿಗೆ ಅದೊಂದು ಕ್ಯೂರಿಯಾಸಿಟಿ. ನನಗೂ ಹೆಂಗಿತ್ತು, ನಾನು ಕಾಲೇಜ್ ಟೈಮ್ದಾಗ ನನಗೂ ಎಲ್ಲರೂ ಸ್ಮೋಕ್ ಮಾಡ್ತಿದ್ರೆ ನನಗೂ ಒಂದು ಮಾಡಬೇಕು. ಅದು ಆ್ಯಕ್ಚುಲಿ ಅದು ಸ್ಮೋಕ್ ಮಾಡೋದ್ರಿಂದ ನನಗೆ ಏನು ಸಿಕ್ತಿತ್ತು ಬಿತ್ತಿತ್ತು ಅದೊಂದು ಸ್ಟೈಲ್ ಅನ್ಕೊಂಡ್ಬಿಟ್ಟು. ಅದೊಂದು ಸ್ಟೈಲ್ ಆ್ಯಕ್ಚುಲಿ. ಏನು ಬದ್ನಿಕಾಯಿ ಸಿಗಂಗಿಲ್ಲಪ್ಪ, ನನಗೂ ಗೊತ್ತೈತಿ, ಎಲ್ಲರೂ ಹೇಳ್ತಿರ್ಬೋದು ಕಿಕ್, ಜೋಶ್ ಆದಿದೆ ಎಲ್ಲ ನೋಡ್ಬಿಟ್ಟೆ ನಾನು. ಏನಿಲ್ಲ, ಅದೊಂದು ಏನೋ ಸ್ಟೈಲ್ ಅನ್ಕೋತ, ಅದೊಂದು ಸ್ಟೈಲ್ಪ. ಈಗ ನಾವು ಒಂದು ಹೆಂಗೆ ಡ್ರೆಸ್ಸಿಂಗ್ ಸ್ಟೈಲ್ದಾಗ ಮ್ಯಾಲ ಒಂದು ಗೋಗಲ್ ಹಾಕೋತೀವಿ, ಶೂ ಹಾಕೋತೀವಿ, ಸುಮ್ಮನೆ ಪಬ್ಲಿಕ್ದಾಗ ನಿಂತ್ಕೊಂಡು 2 ಅದೊಂದು ಜೋಶ್ ಅಂತ. ಸ್ವಲ್ಪ ದಿವಸ ಆದ್ಮ್ಯಾಗ ಒಂದು 20 ಆದ್ಮೇಲೆ ಸಣ್ಣ ಪಾರ್ಟಿ ಅಂತಂದೇಳಿ ಇಂಥವೆಲ್ಲ ಮಾಡಿ ಇವೆಲ್ಲ ಮಾಡಿದೆ. ಸೊ ನಾ ಮಾಡಿದ ತಪ್ಪು ಅಂತಂದೇಳಿ ನಂಗೆ ಅನ್ನಿಸ್ತಾ, ನಮ್ಮ ಅಪ್ಪಾರ ಹೆಸರಿಗೆ ನಾನು ಕಳಂಕ ತರ್ತೇನೆ ಅನ್ನೋದು ಗೊತ್ತು ಆದ್ಮೇಲೆ ಬಿಟ್ಟೀನಿ, ಮಾಡಾತಿಲ್ಲ, ಎಲ್ಲ ಬಿಟ್ಟೀನಿ. ನಮಗೂ ಗೊತ್ತೈತಲ್ಲ, ಮೊದ್ಲೇಕಿನ ಶಿವಣ್ಣ ನೋಡೀನಿ, ಈಗಿನ ಶಿವಣ್ಣ ನೋಡೀನಿ, ಭಾಳ ಫರ್ಕ್ ಐತಿ. ನಾ ಮಾಡಿಲ್ಲ ಅಂತ ವಾದ ಮಾಡಿದ್ವಿ. ಇವನ್ ನಮ್ಮ ಅಪ್ಪಾರಿಗೆ ಗೊತ್ತಾದಾಗ ನಾ ಡೈರೆಕ್ಟ್ ಅಪ್ಪ ನಾ ಹಿಂಗೆ ಮಾಡೀನಿ, ಇದನ್ನ ಮಾಡಿ ನನ್ನ ಕಡೆ ತಪ್ಪಾಗಿದೆ, ಇನ್ನು ಮುಂದೆ ಮಾಡಂಗಿಲ್ಲ. ಸೊ ನಾನು ಡೈರೆಕ್ಟ್ ಅವ್ರಿಗೆ ಸಾರಿ ಕೇಳೋಕ್ಕಾಗಿಲ್ಲ. ಡೈರೆಕ್ಟ್ ಅವ್ರಿಗೆ ನಾ ಇಂಥವೆಲ್ಲ ಮಾಡೀನಿ, ನಾ ಹಿಂಗೆ ಮಾಡೇನಿ ಅಂತಂದು ಹೇಳ್ಕೊಳಕ್ ಆಗಂಗಿಲ್ಲಲ್ಲ, ಹಿಂಗೈತಿ, ಆಗೋದಿಲ್ಲ. ಸೊ ನಂಗೊಂದು ಇದು ಅವಕಾಶ ಸಿಕ್ಕೈತಿ, ನೀ ಅವಕಾಶ ಕೊಟ್ಟು. ಸೊ ಅಪ್ಪ ಐ ಆಮ್ ಸಾರಿ, ನಾ ಎಲ್ಲ ಮಾಡೀನಿ. ಸೊ ಇನ್ನು ಮುಂದೆ ಯಾವತ್ತೂ ಮಾಡಂಗಿಲ್ಲ, ಚಲೋ ಇರ್ತದೆ ಇಷ್ಟ. ಮತ್ತೆ ಫ್ರೆಂಡ್ಸ್ ಬಗ್ಗೆ ಏನಾದ್ರು? ಫ್ರೆಂಡ್ಸ್ ನನ್ನ ಚೈಲ್ಡ್ಹುಡ್ಡಿಂದ ನಾನು ಬರೇ ಫ್ರೆಂಡ್ಸ್ ಜೊತೆ ನಾನು ನಮ್ಮ ಫ್ಯಾಮಿಲಿ ಒಳಗೆ ಬರೇ ಫ್ರೆಂಡ್ಸ್. ನಮ್ಮ ಮನ್ಯಾಗ ಅಂತಿದ್ರೆ ಅವ್ರ ಜೊತೆ ಹೋಗಿ ಇದ್ ಬಿಡ, ಅವ್ರ ಮನ್ಯಾಗ ಇದ್ ಬಿಡ, ಭಾಳ ಮಂದಿ ಫ್ರೆಂಡ್ಸ್ ನೋಡ. ನಾನು ಸಣ್ಣವರಿದ್ದಾಗಿಂದ ದೊಡ್ಡವ್ರ
ಈಗ ನಾನು 30 ಈಗಿನ ಮಟನು ಎಲ್ಲ ಟೈಪ್ ಫ್ರೆಂಡ್ಸ್ ನೋಡಿದೆ ನಾನು. ಈಗ ಕೆಲವೊಬ್ರು ಸಣ್ಣವರಿದ್ದಾಗಿಂದ ಇದ್ದವ್ರು ಕೆಲವೊಬ್ರು ಅದಾರ, ಕೆಲವೊಬ್ರು ಇಲ್ಲ. ಒಂದೊಂದು ಸಂದರ್ಭ ಬಂತ, ಅವ್ರು ಆ ಸಂದರ್ಭದ ಮಠ ಇದ್ರವ್ರು. ಅದಾದ್ಮ್ಯಾಗ ಅವ್ರವ್ರ ಲೈಫ್ ಅವ್ರು ಬ್ಯುಸಿಯಾಗಿ ಅವ್ರು ಹೋದ್ರು ಅವ್ರದ್ದು ಕೆಲ್ಸಕ್ಕೆ. ನನ್ನ ಇದಕ್ಕೆ ನಾನು ಕೆಲವೊಂದಿಷ್ಟು ಮಂದಿನ ಬಿಟ್ಟೇನಿ, ಅವ್ರು ನನ್ನ ಬಿಟ್ಟರು. ಸೊ ಹಿಂಗೆ ಅದಾರ ಫ್ರೆಂಡ್ಸ್ ಎಲ್ಲ ಅದಾರ. ಸಣ್ಣ ಚೈಲ್ಡ್ಹುಡ್ದಾಗಿ ಎಷ್ಟು ಜನ ಇದ್ದಲ್ಲ ಅವರು ಅದಾರ, ಚಲೋ ಅದಾರ. ನನ್ನ ಕಷ್ಟಕ್ಕೆ ಆಗೋರು ಅದಾರ, ಕಷ್ಟಕ್ಕೆ ಹೆಲ್ಪ್ ತಗೊಂಡು ಬಿಟ್ಟು ಹೋದವರು ಅದಾರ. ಇದು ಮೇನ್. ಮತ್ತು ಜೊತೆಗಿದ್ದು ಬೆನ್ನಾಗ ಹಾಕಿದವರು ಅದಾರ. ಸೊ ಎಲ್ಲರೂ ಬೇಕು ನಂಗೆ ಯಾರು ಹಾಕೋಗ್ಯಾನ ಆತ್ಮ ಒಂದು ಬುದ್ಧಿ ಅಲ್ಲಿ ಬಿತ್ತ, ನನ್ನ ಬುದ್ಧಿ ಇಲ್ಲಿ ಬಿತ್ತ. ಸೊ ನನ್ನಿಂದನೂ ಆಗಿರ್ಬೋದು, ಅವ್ರಿಗೇನು ಆಗಿರ್ಬೋದು. ಸೊ ಹಿಂಗೆ ನಾನ ಇದು ಅಂತ ಹೇಳಂಗಿಲ್ಲ. ನನ್ನಿಂದನೂ ಯಾರಿಗೂ ಏನೋ ಮೋಸ ಆಗಿರ್ಬೋದು, ಆಮೇಲೆ ಏನೋ ಆಗಿರ್ಬೋದು, ಅದು ತಿಳಿದನೋ ಆಗಿರ್ಬೋದು. ಹಂಗೇನ್ರ ನನ್ನಿಂದ ಆಗಿದ್ರು ಅವ್ರಿಗೆ ಸಾರಿ ಫಸ್ಟ್. ನನ್ನ ಇಲ್ಲಿಂದ ಸಾರಿ ಕೇಳ್ಬೇಕಾಗಿದ್ದು ನಾ ಒಬ್ಬರಿಗೆ ಅದು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಂಗಿಲ್ಲ. ನಾನು ಕಾಕ ಆಂಟಿ ಆಗ್ಬಿಟ್ಟು ಅವ್ರಿಗೆ ಸಾರಿ ಕೇಳ್ಬೇಕು. ಯಾಕಂತಂದ್ರೆ ನನ್ನ ಕಡೆ ಏನೂ ಇಲ್ಲಾರ್ದಾಗ, ನನಗೆ ಕೆಲಸ ಇಲ್ಲಾರ್ದಾಗ ನಾನು ಕೆಲಸ ಮಾಡ್ತೀನಿ. ಸೊ ನಂಗೆ ಅವಾಗ ಕರೆಕ್ಟ್ ಏಜ್ 19. ಅದ ಸೆಕೆಂಡ್ ಇಯರ್ IT ಮುಗಿಸಿ ನಾವು ಅವ್ರ ಕಡೆ ಕೆಲಸ ಹೋಗ್ತೀನಿ. 5 ವರ್ಷ ಕೆಲಸ ಮಾಡೀನಿ. ಸೊ ನಾನು ಅಲ್ಲಿ ತಪ್ಪು ಮಾಡೀನಿ. ನಾ ಆ ಒಂದು ವಿಷಯಕ್ಕೆ ಮಾತ್ರ ಅವ್ರಿಗೆ ಸಾರಿ ಕೇಳ್ತೇನೆ. ಅದು ಬಿಟ್ಟರೆ ನಾ ಯಾರಿಗೂ ಸಾರಿ ಕೇಳಬೇಕು ನಂಗೆ ಇಲ್ಲ, ಜರೂರತ್ತಿಲ್ಲ. ಉಳಿದವ್ರ ಜೊತೆ ಎಲ್ಲ ನಾ ಚಲೋನ ನನಗೆ ಗೊತ್ತಿದೆ. ಸೊ ಚಟ ಮಾಡಬೇಕಾದ್ರೆ ನಾನೊಂದು ಬೇರೆ ಹಾದಿ ಒಳಗೆ ಇದ್ದಾಗಲಿ ಯೂಸ್ ತೊಗೊಂಡ, ಸಿಕ್ಕಾಪಟ್ಟೆ ಯೂಸ್ ತೊಗೊಂಡ. ಸೊ ಅವರಿಗೆಲ್ಲ ಥ್ಯಾಂಕ್ಸ್. ಯಾಕಂತಂತಂದ್ರೆ ನೀವು ಯೂಸ್ ತಗೋಲಿಲ್ಲ ಅಂದಿದ್ರೆ ನಾ ಚಟ ಬಿಡ್ತಿದ್ದಿಲ್ಲ. ಯಾಕೆ ನಂಗೆ ಗೊತ್ತಾಗ್ತಿದ್ದಿದ್ದಿಲ್ಲ ಯಾರು ಏನು ನಡೆಯತೈತೆ ಅನ್ನೋದು ಗೊತ್ತಾಗ್ತಿದ್ದಿದ್ದಿಲ್ಲ. ನಾನು ನನ್ನ ಕಲ್ಪನೆ ಒಳಗೆ ಇರ್ತಿದ್ದೆ, ನಾನು ನನ್ನ ಇದ್ರಾಗಿರ್ತಿದ್ದೆ. ಸೊ ನಾನು ಅಪ್ಪಾಗ ಇನ್ನೂ ಹೆಸರು ಹಾಳು ಮಾಡ್ತಿದ್ದೆ. ಸೊ ಅಂಥವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಮತ್ತು ನನ್ನ ಫ್ಯಾಮಿಲಿ ಒಳಗೆ ನನ್ನ ತಂಗಿಗೆ ನಮ್ಮ ಅಕ್ಕ ಆಗೋದು, ಅವರು ನನಗೆ ಇನ್ನೂ ಮಟನೂ ಹೊರಗೆ ನನ್ನ ಜೊತೆ ಏನೋ ಆಗಲಿ, ನಾ ಎಷ್ಟೋ ಸೋಲಿ ಏನೋ ಮಾಡಿ ನನ್ನ ತಂಗಿ ಒಂದೇ ಮಾತಾಡ್ತಾರೆ, ಅಣ್ಣ ನೀ ಏನು ಬೇಕಾದ ಮಾಡಿ ಹೊರಗೆ, ನೀ ಯಾರಿಗೂ ಮೋಸ ಮಾಡಿಲ್ಲ ಅಂತಂತಂದ್ರೆ ನೀನು ಯಾರು ತುಳಿಯಕ್ಕೆ ಸಾಧ್ಯ ಇಲ್ಲ. ನಿನ್ನ ಹಿಂದೆ ನಾವು ಅದೇವಿ ಅನ್ನೋದು ಇನ್ನೂ ಮಟನೂ ನಾ ಹೇಳ್ಬೇಕು ನಮ್ಮ ಮನ್ಯಾಗ. ಆ್ಯಕ್ಚುಲಿ ನಮ್ಮ ತಂಗಿಗೆ ನಮ್ಮ ಅಕ್ಕಾಗ ನಾ ಹೇಳ್ಬೇಕು. ನನ್ನ ಕರ್ತವ್ಯ ಏನಪ್ಪ ಅಂತಂತಂದ್ರೆ ನಾ ಅವ್ರ ಹಿಂದೆ ನಿಂತ ಹೇಳ್ಬೇಕು, ನಾನು ಅದೇನೇ, ನೀವು ಯಾರಿಗೂ ಹೆದರಬೇಡ್ರಿ ಹಂಗೆ ಹಿಂಗೆ ಅಂತಂದು ಹೇಳಿ. ಇವನ್ ಈಗೂ ನಮ್ಮ ಮನ್ಯಾಗ ನನ್ನ ತಂಗಿ ಹೇಳ್ತಾಳೆ, ಅಣ್ಣ ನಾ ಅದೇನಿಲ್ಲ, ಯಾರಿಗೂ ಹೆದರಾಕೋಬೇಡ, ಯಾರಿಗೂ ಹೆದರಾಕೋಬೇಡ ಅಂತಂದು ಹೇಳೋದು. ನಂಗೆ ಅಣ್ಣ ಆಗಿ ಅದಳಾಕಿ, ತಂಗಿ ಆಗಿಲ್ಲ, ಅಣ್ಣ ಆಗಿದ್ದಾಳೆ. ಈಗ ಅಕ್ಕ ಅಲ್ಲ, ಅಕ್ಕ ಮತ್ತ ಇನ್ನೂ ಆಕಿ ಸ್ವಲ್ಪ ಕುಗ್ತಾಳ. ಈಕೆ ಹಂಗಲ್ಲ, ಅಣ್ಣ ಅಂದ್ರೆ ಹೆಂಗ ಈಕಿ ನಂಗೊಂದು ಎನರ್ಜಿ ಅನ್ಕೋಪ, ಫುಲ್ ಎನರ್ಜಿ ಕೊಟ್ಟಿರ್ತಾಳೆ. ಯಾವಾಗಿದ್ರು ಮನೆಗೆ ಎನರ್ಜಿ ಕೊಟ್ಟಿರ್ತಾಳೆ. ಸೊ ಹಂಗ ಅಣ್ಣ ತಮ್ಮರು ಅದಾರ, ಕಾಕ ದೊಡ್ಡಪ್ಪನ ಮಕ್ಕಳು ಎಲ್ಲಾರು ಚಲೋ ಅದಾರ. ಎಲ್ಲಾರು ನಂಗೆ ಏನ ನನ್ನ ಕಡೆ ಏನು ಇದ್ದಿದ್ದಿಲ್ಲ ಅಂದ್ರೆ ಸಪೋರ್ಟ್ ಎಲ್ಲಾರು ಸಪೋರ್ಟಿವ್ ಆಗಿದಾರ. ನಾ ಅವ್ರಿಗೆ ಅದೇ ಸ್ವಲ್ಪ ಸಣ್ಣ ಪುಟ್ಟ ಫ್ಯಾಮಿಲಿ ಅಂದ್ರೆ ಮನಸ್ತಾಪಗಳು ಅದಾವ, ಅವ ಹೋಗ್ತಿರ್ತಾವ ಬರ್ತಿರ್ತಾವ ಎಲ್ಲ ಫ್ಯಾಮಿಲಿ ಹೋಗ್ತಾರೆ. ಇವನ್ ನಂಗೆ ಅರ್ಥ ಆಗಿದ್ದೇನಪ್ಪ ಅಂತಂತಂದ್ರೆ, ಯಾರೇ ಇರಲಿ ನಾ ಹೇಳೋದು, ನಮ್ಮ ಮನೆ ಒಳಗೆ ಬೇಕಾದಂತ ಪ್ರಾಬ್ಲಮ್ ಇರಲಿ, ಬೇಕಾದ ಅಣ್ಣ ತಮ್ಮ ನಡಕ ಕಾಕ ಮಕ್ಕಳ ಜೊತೆಗೆ ಏನ್ ಬೇಕಾದಿರ್ಲಿ, ಹೊರಗಿನವ ಬಂದಲ್ಪ ಅಂತಂತಂದ್ರೆ ಹೊರಗಿನ ನಾವ ನಮ್ಮ ಫ್ಯಾಮಿಲಿ ಅಣ್ಣ ತಮ್ಮನ್ನ, ನಮ್ಮ ಫ್ಯಾಮಿಲಿ ಅಕ್ಕ ತಂಗಿಯನ್ನು ಬಿಟ್ಟು ಕೊಡಬಾರ್ದು. ನಾವು ಬಿಟ್ಟು ಕೊಟ್ವಿ ಅಂತಂತಂದ್ರೆ ನಾವು ಅವ್ರಿಗೆ ಬಿಟ್ಟು ಕೊಟ್ಟಂಗ ಅಲ್ಲದ, ಅವ್ರಿಗೆ ಬಿಟ್ಟು ಕೊಟ್ಟಂಗ ಅಲ್ಲದ. ಫ್ಯಾಮಿಲಿ ಒಳಗೆ ಬಿರುಕು ಮೂಡಿಸ್ಕೊಂಡು, ಅದು ನಮ್ಮ ಫ್ಯಾಮಿಲಿ ಒಳಗೆ ಬಿರುಕು ಮೂಡಿಸ್ಕೊಂಡು. ಸೊ ನನ್ನ ಪ್ರಕಾರ ನಾವು ಬೇರೆದವ್ರದ್ದೆಲ್ಲ ಮಾತಾಡಂಗಿಲ್ಲ. ನನ್ನ ಪ್ರಕಾರ ಏನ್ ಬೇಕಾದಿರಲಿ ಎಲ್ಲ ಅದ ಎಂತಾರಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ನಾವು ಕೂಡಿ ಇದ್ವಿ ಅನ್ಕೊಂತಿಕೋ,
ನಮ್ಮ ನಡಕ್ಕೆ ಯಾವ ಬಂದ್ ಬೆಂಕಿ ಹಚ್ಚಿರ್ತಾನಲ್ಲ ಅವ್ನಿಗೆ ಗೊತ್ತಾಗ್ಬಿಡ್ತೈತಿ ಇವ್ರಿಗೆ ನಾವು ಏನ್ ಬೆಂಕಿ ಹಚ್ಚೋದ ಬೇಡಪ್ಪ, ನಾವ್ ಏನ್ ಹಚ್ಚಿದ್ರು ಮತ್ತೆ ಕೂಡ ಇರ್ತಾರ. ನಾವು ಒಳಗ್ ಹೊಡೆದಾಡೋದು, ಯಾಕೆ ಸಣ್ಣವರಿಂದ ಇಂದ ಹೊಡೆದಾಡ್ಕೊಂತ ಬೆಳೆದಿವೆ, ಒಳಗ್ ಹೊಡೆದಾಡೋದು. ಮತ್ತು ನಾವು ಹೊರಗೆ ನಾವು ಇದ್ದಾಗ ಮಾತ್ರ ಮನೆಯಾಗಿಂದ ತಗೊಂಡು ಹೊರಗಿನ ವಿಷಯ ಹೊರಗೆ ಇರ್ಬೇಕು, ಫ್ಯಾಮಿಲಿ ಮ್ಯಾಟರ್ ಫ್ಯಾಮಿಲಿ ಒಳಗೆ ಇರ್ಬೇಕು. ಸೊ ನಿನ್ನ ಫ್ಯಾಮಿಲಿ ಮ್ಯಾಟರ್ ಹೊಂದಿನ ಗೊತ್ತಾಗ್ತದೆ ಏನ್ ಮಾಡ್ತಾನೆ, 4 ಮಂದಿ 100 ಮಾತಾಡ್ತಾರೆ ಜಾಸ್ತಿ ಏನ್ ಮಾಡ್ತಾನೆ. ಈಗ ನಿನ್ ಜೊತೆ ಇರ್ತಾನೆ, ನಿನ್ ಜೊತೆ ಇದ್ದ ನಿಂದ ತಿಳ್ಕೊತಾನೆ, ನನ್ ಜೊತೆ ಇರ್ತಾನೆ ನಂದು ತಿಳ್ಕೊತಾನೆ, ನನ್ ನಿನ್ ನಡ ಕ್ಲಾಶ್ ಆಗ್ತೈತಿ, ನಂದು ಬಂದು ನಿನ್ ಮುಂದೆ ಹೇಳ್ತಾನೆ, ನೀನ್ ಬಂದು ನನ್ ಮುಂದೆ ಹೇಳ್ತಾನೆ. ಅವಾಗ ನಿನ್ ತಲೆಯಾಗ ಏನಾಗ್ತೈತಿ, ಏ ಹೌದ ಇವ ಹಂಗ ಅದಾನ, ಇವ ನಂದು ಮಾತಾಡಿರ್ಬೋದ್ರಿ, ಮಗ ಮುಂದೆ ಏನಾರ ಮಾಡಬೇಕು ಅಂತ ರಗಡ ದುನಿಯಾದ ರಗಡಿಸಿದ್ದಾರೆ. ಇವರಲ್ಲ ಕಾಪಟಿ ಜನ ತೋರಿಸಿ, ಕಾಪಟಿ ಜನ ಅದಾರ. ಇಂಥವ್ರನ್ನ ಸ್ವಲ್ಪ ನಾವು ಕಟ್ ಮಾಡ್ಬಿಟ್ಟು ಜೀವನ ನಮ್ಮ ಫ್ಯಾಮಿಲಿ ಜೋಗುತ್ತೆ ಆಗಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಜೋಗುತ್ತೆ ಆಗಲಿ, ಏನು ಯಾವ ಏನು ಬೇಕಾಗ್ತಲ್ಲ ಬೇಕಾಗ್ತಲ್ಲ ಅವನು ನಾವು ಇದು ಮಾಡಕ್ ಸಾಧ್ಯ ಇಲ್ಲ, ಕಳ್ಕೊಳಕ್ ಸಾಧ್ಯ ಇಲ್ಲ. ಇದೊಂದು ಮತ್ತೆ ಮತ್ತೆ ಓಕೆ ಆಯ್ತು. ಎಲ್ಲರ ಲೈಫ್ನಾಗ ಇರೋದು ಅದು, ಫ್ರೆಂಡ್ಸ್ ಆಯ್ತು, ಫ್ಯಾಮಿಲಿ ಆಯ್ತು. ಸೊ ಒಬ್ಬೊಬ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ, ಒಬ್ಬೊಬ್ರು ಶಾಣೆ ಆಗಿರ್ತಾರ, ಎಲ್ಲಿ ಕಟ್ ಮಾಡ್ಬೇಕು ಅಲ್ಲೇ ಕಟ್ ಮಾಡಿರ್ತಾರ. ಸೊ ಹಂಗಾಗಿ ಏನೋ ಒಂದು ಚಲೋ ಇರ್ತೈತಿ. ಸೊ ಲೈಫ್ನಾಗ ಒಂದಲ್ಲ ಒಂದು ಟೈಮ್ನಾಗ ಇಂಥ ಫೇಸ್ ಬಂದ ಬರ್ತೈತಿ, ಯಾರಿಗೂ ಆಯ್ತು. ಸೊ ಅದನ್ನ ಚಂದಾಗಿ ಹೊಂದಿಸ್ಕೊಂಡು ತಿಳ್ಕೊಂಡು ಮುಂದೋದ್ರೆ ಚಲೋ. ಇಲ್ಲ ಅದಕ್ಕೆ ಸಿಕ್ಕು ಕೆಳಗೆ ಹೋಗ್ತೇನೆ ಅಂದ್ರೆ ಅದು ಸರಿ. ರೈಟ್ ಟೈಮ್ನಾಗ ನಾವು ಹೊಂದಿದ್ರು ಹಠ ಮಾಡಬಾರ್ದು. ಒಂದೇನಪ್ಪ ಅಂತಂದ್ರೆ ನನ್ನ ಪ್ರಕಾರ ಏನು, ನಾವು ಹಠ ಮಾಡ್ಬೇಕು, ಇವತ್ತು ಹಠ ಮಾಡ್ಬಾರ್ದು. ಹೆಂಗಪ್ಪ ಅಂತಂದ್ರೆ ಇದು ಬೇಡ ಬಿಟ್ಬಿಡ್ಬೇಕಂದ್ರೆ, ಹೌದು ಬೇಡ ಬಿಟ್ಬೇಕು, ಬೇಕಾ ಅಂತಂದು ಹೇಳ್ಕೊಂಡ್ಬಿಡ್ಬಾರ್ದು. ಬೇಕಾ, ಹೌದು. ಈಗ ಹೆಂಗ ಈಗ ನಾವು ಒಂದೇನೋ ಮ್ಯಾಟರ್ ಬಂದೈತಿ, ಅದ ನನಗ ಆಗಿ ಬರತ್ತಿಲ್ಲ ಅಂತಂದಾಗ ನಮ್ಮ ಮನ್ಯಾಗದ ಏ ಇಲ್ಲ ಇದು ಹಿಂಗ ಅಂತಂದು ಹೇಳ್ಕೊಂಡ್ಬಾರ್ದು. ಯಾಕೋ ಅದು ಬೇಡ ಆ ಸಂದರ್ಭಕ್ಕೆ ಅದನ್ನ ಸುಮಾರು ಆ ಸಂದರ್ಭಕ್ಕೆ ಅದೇನಾಕೈತಿ ಅದ ಆ ಟಾಪಿಕ್ ಬೆಳ್ಯಾಕ ಅನ್ಕೋ, ಅವಾಗ ಕೆಡ್ತೈತಿ. ಟಾಪಿಕ್ ಬೆಳ್ಯಾಕ ಕೊಡ್ಬಾರ್ದು. ಅಲ್ಲೇ ಏನ್ ಮಾಡ್ಬೇಕಂದ್ರೆ ಆಯ್ತು ಇಲ್ಲಿಗ ಬಿಟ್ಟ ನೆಕ್ಸ್ಟ್ ಗುರು ಎಲ್ಲ ಆಕೈತಿ ನೋಡಿ, ನಾ ಮಾಡಿ ತಪ್ಪು ರಗಡ ತಪ್ಪು ಮಾಡಿಲ್ಲ ಅಂತಂದೇಳಿ ನಾ ಹೇಳಿದ್ನಲ್ಲ ಆಗಲ್ಲ ಸಾಚಲ್ಲ, ತಪ್ಪು ರಗಡ ತಪ್ಪು ಮಾಡಿ. ಆದ್ರ ತಪ್ಪು ಮಾಡೀನಿ ಅಂತ ತಿಳಿದಾಗ ಹೊಳೆ ತಪ್ಪು ಮಾಡ್ತೀವಿ. ಅದು ಇನ್ನೊಂದು ಹೆಂಗಾಗತ್ತೆ ನಾವು ತಪ್ಪು ಮಾಡಿರ್ತೀವಿ, ಅದು ಮುಗಿದು ಹೋಗಿರ್ತೈತೆಲ್ಲ, ಮತ್ತೆ ಹೊಳ್ಳೆ ಅದನ್ನ ನೆನೆಸ್ಕೊಂಡು ಹಿಂಗೆ ಹೇಳೋದಾಗ್ಲಿ ನೀವ್ ಮಾಡ್ಕೊಳ್ಳೋದಾಗ್ಲಿ ಅದು ಇನ್ನೂ ಭಾಳ ನೋವು ಆಕೈತಿ. ಆಮೇಲೆ ಮೈಂಡ್ ಒಂದ್ಸಲ ಡೈವರ್ಟ್ ಆಗ್ಬಿಡ್ತೈತಿ. ಯಾಕಂದ್ರ ನಾವು ಅದನ್ನ ಬಿಟ್ಟು ಮೂವನ್ ಆಗಿ ಮುಂದೆ ಹೋಗ್ತಿರ್ತೀವಿ, ಬಟ್ ಅದನ್ನ ತಲೆಯಾಗ ಹೊಳ್ಳ ಮಳ ಬಂತು ಅಥವಾ ಯಾರಾದ್ರೂ ಹಾಕಿದ್ರಂದ್ರ ಒಂದ್ ಟೈಪ್ ದ್ವೇಷ ಬೆಳೆದಂಗ ಆಗ್ಬಿಡ್ತೈತಿ. ನಂದೊಂದು ನೆಕ್ಸ್ಟ್ ಅಂದ್ರೆ ಈಗೇನು ಹಳೆ ಎರಡು ಹಾಡು ಮಾಡೀನಿ, ಅದಕ್ಕೂ ಇದಕ್ಕೂ ನಾ ಏನು ಕಂಪ್ಯಾರಿಸನ್ ಮಾಡಂಗಿಲ್ಲ. ಸೊ 1 by 1 ನಾ ಡೆವಲಪ್ ಆಗತ್ತೆ ನಾ ಅನ್ಕೊಳತ್ತೀನಿ. ಇನ್ನು ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಮಾಡಿದಾಗ ಇದಕ್ಕಿಂತ ಚಲೋ ತಂದು ಕೊಡ್ಬೇಕಂತ ಹೇಳಿ ಪ್ರಯತ್ನ ಪಟ್ಟು ಕೆಲಸ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಯಾಕಂತಿರೋ ಯಾಕಂತಂದ್ರೆ ಇದು ಮಾಡೋಣ. ಇದು ಹೆಂಗೈತು ಅಂತಂತಂದ್ರೆ ಹಾಡು ಬರೆಯುವುದಂತಲ್ಲ, ಒಂದೇನೋ ಜನ ಅದನ್ನ ಇಷ್ಟಪಡೋದು. ಫಸ್ಟ್ ನಾವೇನು ಬರೆಯತ್ತೇವಲ್ಲ ಅದು ಇಷ್ಟ ಆಗ್ಬೋದು. ಏನೋ ಒಂದು ನಾವು 10 ಜನ ಕೇಳಿ 100 ಜನ ಕೇಳಿ 1000 ಜನ ಕೇಳಿ ಮ್ಯಾಟ್ರ್ ಆಗಂಗಿಲ್ಲ. ನಂಗಂತಿ ಮ್ಯಾಟ್ರ್ ಆಗಿಲ್ಲ. ನಂಗೆ 1000 ಮಂದಿ ಕೇಳಬೇಕು, ಲಕ್ಷ ಮಂದಿ ಕೇಳ್ಬೇಕಂತಿಲ್ಲ. ಎಷ್ಟು ಜನ ಕೇಳ್ತಾರಲ್ಲ ಅಷ್ಟು ಜನಕ್ಕೆ ಅದು ಸ್ಯಾಟಿಸ್ಫ್ಯಾಕ್ಷನ್. ಏನಪ್ಪ ಇದ್ರಾಗ ಏನೋ ಮಾಡಿದ್ರ ಏನೋ ಒಂದೈತಿ, ಸ್ವಲ್ಪ ಜನ ಕೇಳಿ. ನಮ್ಮ ಕರ್ನಾಟಕ ತುಂಬಾ ಹೊಕ್ಕೈತಂತಲ್ಲ, ನಮ್ಮ ಹುಬ್ಳಿ ಧಾರವಾಡ ಜನ ಕೇಳಿದ್ರೆ ಸಾಕು. ನಮ್ಮ ಹುಬ್ಳಿ ಧಾರವಾಡ ಜನ ಯಾರಪ್ಪ ಫಸ್ಟ್ ಅಂದ್ರೆ ನೀನ್ ಅರ್ಥ ಫಸ್ಟ್ ನಮ್ಮ ಮಂದಿ ಅಪ್ರಿಷಿಯೇಟ್ ಮಾಡಿ, ಆಮೇಲೆ ಮುಂದೆ ಬೇಕಿದ್ರು ನೋಡು ಮುಂದೆ ಅವ್ರು ಅದ ನಮ್ದು ಎಲ್ಲಾ ಕಡೆ ಹೋಗ್ತೈತ ನಮ್ದು. ಫಸ್ಟ್ ನಮ್ಮ ಹುಬ್ಳಿ ಧಾರವಾಡ ಜನ ನಮ್ಮನ್ನ ಗುರುತಿಸಿ ಯಾರ್ಯಾರು ನಂಗೆ ಇದಕ್ಕೆ ಸಪೋರ್ಟ್ ಮಾಡಿರಿ, ವೈಭವಣ್ಣ ಅಂತ, ನೀ ಅಂತ, ಮಹೇಶ್ ಅಂತ, ಅವನ ಟೀಮ್ ಅಂತ, ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಅಂತ, ಫ್ಯಾಮಿಲಿ ಅಂತ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ಹಾಡು ನೋಡಿ ಯಾರು ನಮ್ಗೆ ಸಪೋರ್ಟ್ ಮಾಡ್ಯಾರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಸಪೋರ್ಟ್ ಮಾಡಿರಿ. ಇದಕ್ಕಿಂತ ಚಲೋ ಏನೋ ಒಂದು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ
ಎಲ್ಲರ ಮಿಸ್ಟೇಕ್ ಇದ್ರೆ ಹಾಕೊಂಡ್ಬಿಟ್ಟು ಏನೇನೋ ಆಗತ್ತೆ ಮಾಡಿ ನಾವು ಮಾಡಿದ್ಪ ಖುಷಿಲಿ ಏನೋ ಮಾಡಿದ್ವಿ. ನಿಮಗ್ ನಿಮ್ ದೋಸ್ತ ಏನೋ ಒಂದು ಚಲೋ ಮಾಡ್ಯಾನ ಸಾಕಪ್ಪ, ನಮ್ ದೋಸ್ತಿ ಈಗ ಮಾಡಾತನ್ಲೆ ಭಾಳ ದೊಡ್ಡ ಮಾಡಿಲ್ಲ, ಸಣ್ಣದೇನೋ ಮಾಡಾತಾನ ಅಂತ ಹೇಳ್ಕೊರಿ. ನಮಗೂ ಖುಷಿ ಆಕೈತೆ ಅವಾಗ ನನ್ನ ದೋಸ್ತ ಹೇಳ್ಕೊಳತ್ತಾನ. ಹಲೋ ಗಾಯ್ಸ್, ಹೊಸ ವಿಡಿಯೋ ಮಾಡ್ಕೊಂಬಂದೇವಿ, ಹೊಸ ಚಾನಲ್ ಐತಿ, ಫಸ್ಟ್ ವಿಡಿಯೋ ಮಾಡೇವಿ. ನೋಡ್ರಿ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಲೈಕ್ ಶೇರ್ ಮಾಡಿರಿ. ಈ ವಿಡಿಯೋನಾಗ ನಿಮ್ಗೆ ಏನು ಅನ್ನಿಸ್ತು ಅದೆಲ್ಲ ನನಗೆ ಸ್ವಲ್ಪ ಹೇಳ್ರಿ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಸಾಂಗ್ ಮಾಡಿದ್ದ ಏನು ವಿಡಿಯೋನಾಗ ರಿಯಾಕ್ಷನ್ ಮಾಡ್ಯಾವಲ್ಲ ಆ ಸಾಂಗು ಐತಿ ನಮ್ದು ಶಿವಣ್ಣನ ಚಾನಲ್ದಾಗ, ಅದ್ರ ಹೋಗಿ ನೋಡ್ಕೊಂಬರ್ರಿ. ಅದಲ್ಲದೆ ಇನ್ನೊಂದು 2 ಸಾಂಗ್ ಅದಾವು, ಅವನು ನೋಡ್ರಿ. ಅದ್ರದ್ದು ಲಿಂಕ್ ಕೆಳಗೆ ಕೊಡ್ತೇನೆ ಅಥವಾ ಇಲ್ಲಿ ಮೇಲೆ ಇದ್ರಾಗ ಬರ್ತೈತಿ, ನೀವು ಅದನ್ನ ನೋಡ್ರಿ. ಆಮೇಲೆ ಮತ್ತೆ ಮುಂದೆ ಈ ಚಾನಲ್ದಾಗ ನಾವು ಇನ್ನೂ ಭಾಳ ನಮ್ಮ ಕ್ಯಾಟಗರೀಸ್ ಬರೋ ಅದಾವ. ಇದಷ್ಟ ಅಲ್ಲ, ಮ್ಯೂಸಿಕ್ ವಿಡಿಯೋಸ್ ಬರೋ ಅದಾವ, ಆಮೇಲೆ ಪಾಡ್ಕಾಸ್ಟ್ ಬರೋ ಅದಾವ, ಗೆಸ್ಟ್ ಕರ್ಕೊಂಡ್ಬರ್ತೀವಿ, ಇನ್ನೂ ಭಾಳ ಬರೋ ಅದಾವ. ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಕ್ರಿ. ಆಮೇಲೆ ನಮ್ಮ ಹೊಸ ವಿಡಿಯೋ ನಿಮ್ಮ ತನಕ ರೀಚ್ ಆಗೋಂಗೆ ಮಾಡಿರಿ. ಓಕೆ, ಥ್ಯಾಂಕ್ ಯು.